2019ರಲ್ಲಿ ಲೋಕಸಭೆಗೆ ಆಯ್ಕೆಯಾಗಿದ್ದ 28 ಸಂಸದರ ರಿಪೋರ್ಟ್ ಕಾರ್ಡ್ ಹೊರಬಿದ್ದಿದೆ. ರಾಜ್ಯದ ಪರವಾಗಿ ಲೋಕಸಭೆಯಲ್ಲಿ ಸಂಸದರ ಜವಾಬ್ದಾರಿ ಬಗ್ಗೆ ಸರ್ವೆ ನಡೆದಿದೆ. ಇವರೇನು ಜವಾಬ್ದಾರಿ ನಿರ್ವಹಿಸಿದ್ರು, ಇಷ್ಟೊಂದು ಜನ ಇದ್ರಲ್ಲಪ್ಪ, ಏನು ಕೆಲಸ ಮಾಡಿದ್ರು ಇಲ್ಲಿ ಅಂತ. ಸಂವಿಧಾನದ ಹಾದಿಯಲ್ಲಿ ಎನ್ನುವ ಸಂಘಟನೆಯಿಂದ ಸಂಸದರ ರಿಪೋರ್ಟ್ ಕಾರ್ಡ್ ರೆಡಿಯಾಗಿದೆ. ಇಲ್ಲಿ ಸಂಸತ್ತಿನಲ್ಲೂ ಕೂಡ ಧ್ವನಿ ಎತ್ತದೇ ಇದ್ದರು. ಇವರು ಪಾರ್ಲಿಮೆಂಟಲ್ಲಿ ಮಾತನಾಡೇ ಇಲ್ಲ. ಇವರು ಪಾರ್ಲಿಮೆಂಟಲ್ಲಿ ಯಾವತ್ತೂ ಮಾತನಾಡದೇ ಇರುವವರು, ಪ್ರಶ್ನೆಗಳನ್ನೇ ಕೇಳದೇ ಇರುವವರು. ಬಿಜೆಪಿಯ 9 ಮಂದಿ ಎಂಪಿಗಳು ಕೋಮು ಭಾಷಣವನ್ನು ಜೋರಾಗಿ ಮಾಡಿದ್ದಾರೆ ಅಂತ, ಕೋಮು ವಿಚಾರಕ್ಕೆ ಸಂಬಂಧಪಟ್ಟಂಥ ಭಾಷಣವನ್ನು ಜೋರಾಗಿ ಮಾಡಿದ್ದಾರೆ ಇವರು ಅಂತ. ಅಲ್ಪಸಂಖ್ಯಾತರನ್ನು ಟೀಕಿಸುವಲ್ಲಿಯೇ ಸದಾ ಮುಂಚೂಣಿಯಲ್ಲಿ 7 ಜನ ಬಿಜೆಪಿ ಎಂಪಿಗಳಿದ್ದರು ಅಂತ. ಯಾರ್ಯಾರು? ಸಚಿವೆ ಶೋಭಾ ಕರಂದ್ಲಾಜೆ, ತೇಜಸ್ವಿ ಸೂರ್ಯ, ಪ್ರತಾಪ ಸಿಂಹ, ಅನಂತಕುಮಾರ್ ಹೆಗಡೆ, ನಳಿನ್ ಕುಮಾರ್ ಕಟೀಲ್ ಸೇರಿ ಇದರಲ್ಲಿ ಅನೇಕರ ಬಂಡವಾಳ ಇದೀಗ ಆಚೆ ಬಿದ್ದಿದೆ. ಹಾಗಾದರೆ ಈ ಸಂವಿಧಾನದ ಹಾದಿಯಲ್ಲಿ ಸರ್ವೆ ಪ್ರಕಾರ, ಇವರ ಡಾಟಾಗಳ ಪ್ರಕಾರ ರಾಜ್ಯದ 3 ಬಿಜೆಪಿ ಸಂಸದರು ಕ್ಷೇತ್ರದಲ್ಲಿ ಕಚೇರಿನೇ ಇಟ್ಕೊಂಡಿರಲಿಲ್ಲ ಅಂತ. ತಂಟೆನೇ ಇಲ್ವಲ್ಲ, ಕಚೇರಿದ ಜನ ಬಂದುಬಿಟ್ರೆ, ಪ್ರಶ್ನೆ ಕೇಳಿಬಿಟ್ರೆ, ಕೆಲಸ ಏನಾದರೂ ಆಗಬೇಕು ಅಂತ ಹೇಳಿಬಿಟ್ರೆ ಯಾಕೆ ಬೇಕು? ರಾಜ್ಯದ 3 ಎಂಪಿಗಳಿದ್ರಲ್ಲ, ಯಾವ ಕ್ಷೇತ್ರದಲ್ಲಿ ಒಂದು ಕಚೇರಿ ಇರಬೇಕಾಗಿತ್ತೋ ಕಚೇರಿ ಕೂಡ ಇಟ್ಕೊಂಡಿರಲಿಲ್ಲ. ಅವರು ಪ್ರತಿನಿಧಿಸುವ ಕ್ಷೇತ್ರಗಳಲ್ಲಿಯೇ ಆಫೀಸ್ ಇರಲಿಲ್ಲ ಅವ್ರದ್ದು ಅಂತ. ಸಂಸತ್ತಿನಲ್ಲಿ ಬಿಜೆಪಿಯ 9 ಜನ ಎಂಪಿಗಳು ಶೇಕಡ 71ರಷ್ಟು ಹಾಜರಾತಿ ಇಟ್ಕೊಂಡಿದ್ದಾರೆ. ಬಿಜೆಪಿಯ 3 ಸಂಸದರು 5 ವರ್ಷಗಳಲ್ಲಿ ಒಂದೇ ಒಂದು ಪ್ರಶ್ನೆ ಕೂಡ ಕೇಳಿಲ್ಲ. 5 ವರ್ಷ 3 ಜನ ಸಂಸದರು. ಇನ್ನು ಯಾವ ಪುರುಷಾರ್ಥಕ್ಕೆ ಆಯ್ಕೆ ಆದ್ರಪ್ಪ ಇವರು? ಕ್ಷೇತ್ರದ ಬಗ್ಗೆ ಮಾತಾಡಬೇಕು. ಈಗ ಇದೇ ನೀವು ಚೆಕ್ ಮಾಡ್ಕೊಂಡು ಹೋಗಿ. ನೀವು ಕ್ಯಾಂಪೇನ್ ಮಾಡ್ಬೇಕಾದ್ರೆ ಏನು ಹೇಳ್ತಾರೆ? ನಿಮ್ಮ ಸೇವೆಗೊಂದು ಅವಕಾಶ ಮಾಡಿಕೊಡಿ, ನನ್ನ ಈ ಸಲ ಆರಿಸಿ, ಕ್ಷೇತ್ರದ ಎಲ್ಲ ಕೆಲಸ ಮಾಡ್ಕೊಟ್ಬಿಡ್ತೀನಿ, ನೀವು ಯಾವಾಗ ಬೇಕಾದರೂ ಫೋನ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ. ನಿಮ್ಮ ಮನೆ ಮಗ ಬಂದಿದ್ದೀನಿ, ಮನೆ ಮಗಳು ಬಂದಿದ್ದೀವಿ, ನಮಗೆಲ್ಲ ಓಟ್ ಮಾಡಿಬಿಡಿ, ನಿಮಗೆ ವೃದ್ಧರಿಗೆ ಉದ್ಧಾರ ಮಾಡಿಬಿಡ್ತೀವಿ, ರಸ್ತೆ ಆಗಿಲ್ವೇನಪ್ಪ, ಈ ಸಲ ನೀವು ಓಟ್ ಹಾಕಿ ನಿಮಗೆ ರೋಡ್ ಮಾಡಿಕೊಡ್ತೀನಿ, ಕೆರೆ ಮಾಡಿಕೊಡ್ತೀನಿ, ನೀರು ಸೌಲಭ್ಯ, ಆರೋಗ್ಯ ಎಲ್ಲ ಮಾತಾಡ್ತಾರಲ್ಲ. ಇದೇ ಕ್ಷೇತ್ರದ ಬಗ್ಗೆ ಪ್ರಶ್ನೆ ಕೇಳಿ ಅನುದಾನ ತರಬೇಕಾಗಿರತಕ್ಕಂಥ ಎಂಪಿಗಳು 5 ವರ್ಷಗಳಲ್ಲಿ ಬಿಜೆಪಿಯ 3 ಸಂಸದರು ಒಂದೇ ಒಂದು ಕ್ವಶನ್ ಕೇಳಿಲ್ಲ ಅಂತ ಹೇಳಿದ್ರೆ ಎಷ್ಟು ನಿಷ್ಕ್ರಿಯರಾಗಿ ಲೋಕಸಭೆಯಲ್ಲಿ ಇವರಿದ್ದರು. ಸದಾನಂದ ಗೌಡ, ರಮೇಶ್ ಜಿಗಜಿಣಗಿ, ಪ್ರಹ್ಲಾದ್ ಜೋಶಿ ಒಂದೇ ಒಂದು ಪ್ರಶ್ನೆ ಕೂಡ ಅವರು ಕೇಳಿಲ್ಲ. 16 ಸಂಸದರು 100ಕ್ಕಿಂತ ಹೆಚ್ಚಿನ ಪ್ರಶ್ನೆ ಕೇಳಿರುವುದಾಗಿ ಇಲ್ಲಿ ಉಲ್ಲೇಖ ಇದೆ. ಆರ್ಟಿಕಲ್ 370 ರದ್ದತಿಯಂಥ ಗಂಭೀರ ಚರ್ಚೆಯಲ್ಲಿಯೂ ಕೂಡ 5 ಜನ ಬಿಜೆಪಿ ಎಂಪಿಗಳು ಪಾಲ್ಗೊಂಡೇ ಇಲ್ಲ. ಅನಂತಕುಮಾರ್ ಹೆಗಡೆ, ಸದಾನಂದ ಗೌಡ, ರಮೇಶ್ ಜಿಗಜಿಣಗಿ, ಶ್ರೀನಿವಾಸ್ ಪ್ರಸಾದ್ ಗಂಭೀರ ಚರ್ಚೆಯಲ್ಲಿ ಭಾಗವಹಿಸಿಯೇ ಇರಲಿಲ್ಲ. ಬೆಳಗಾವಿ ಏರ್ಪೋರ್ಟ್ ಬಗ್ಗೆ ಒಂದೇ ಒಂದು ಬಾರಿ ಮಂಗಳಾ ಸುರೇಶ್ ಅಂಗಡಿ ಭಾಗಿಯಾಗ್ತಾರೆ. ಕುಡಿಯುವ ನೀರು, ಶೌಚಾಲಯ, ಶಾಲೆ, ಆಸ್ಪತ್ರೆಗಳ ಬಗ್ಗೆ ಸಂಸತ್ತಿನಲ್ಲಿ ಬಿಜೆಪಿ ಸಂಸದರು ಪ್ರಸ್ತಾಪನೆ ಮಾಡಿಲ್ಲ, ನಿರಾಸಕ್ತಿ ತೋರಿಸಿದ್ದಾರೆ ಅಂತ. 10 ಜನ ಎಂಪಿಗಳಿಗೆ ಕಚೇರಿ ಇದ್ದರೂ ಕೂಡ ಕ್ಷೇತ್ರದ ಜನಗಳ ಕೈಗೆ ಸಿಗ್ತಾ ಇರಲಿಲ್ಲ. ಕೆಲವರು ಕಚೇರಿನೇ ಓಪನ್ ಮಾಡಿಲ್ಲ. 10 ಜನ ಎಂಪಿಗಳು ಕಚೇರಿ ಓಪನ್ ಮಾಡಿದ್ದಾರೆ, ಜನಗಳಿಗೆ ಸಿಗ್ತಿರಲಿಲ್ಲ ಅಂತ. 15 ಜನ ಎಂಪಿಗಳು ನಿಧಿ ಬಳಕೆ ಸಭೆಗಳಿಗೆ ಹಾಜರಾಗದೆ ಮೊಂಡಾಟ ಮಾಡಿದ್ದಾರೆ. ಈ ನಿಧಿ ಇದೆಯಲ್ರಪ್ಪ, ಏನಕ್ಕೆ ಬಳಕೆ ಮಾಡೋಣ, ಕ್ಷೇತ್ರದ ಸಮಸ್ಯೆಗಳೇನು, ಎಲ್ಲಿಗೆ ಎಷ್ಟು ಹಣ ಬೇಕು ಅಂತ ಸಭೆ ಮಾಡ್ತಾರಲ್ಲ, ಮೀಟಿಂಗ್ ಮಾಡ್ತಾರಲ್ಲ, ಹಾಜರೇ ಆಗಿಲ್ಲ 15 ಜನ ಎಂಪಿಗಳು. ಹಾಜರಾದರೂ ತಾನೇ ಎಲ್ಲರಿಗೆ ಎಷ್ಟು ಬಿಡುಗಡೆ ಮಾಡಬೇಕು ಅಂತ, ಇಂಟ್ರೆಸ್ಟೇ ಇಲ್ಲ ಅಂತ. ಇದು ಬಿಟ್ಟುಬಿಟ್ಟು ಹಿಂದಿ ಹೇರಿಕೆ, ಹಿಜಾಬ್, GST ಅನುದಾನ ತಾರತಮ್ಯದ ಬಗ್ಗೆ DK ಸುರೇಶ್ ಸಂಸತ್ತಿನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಿಂದಿ ಹೇರಿಕೆ ವಿಚಾರ ಆಗಲಿ, ಹಿಜಾಬ್ ಹಲಾಲ್ ವಿಚಾರಗಳಾಗಲಿ, GST ಅನುದಾನ ತಾರತಮ್ಯದ ಬಗ್ಗೆ DK ಸುರೇಶ್ ಪಾರ್ಲಿಮೆಂಟಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಈ MP ಲ್ಯಾಟ್ ಫಂಡ್ಸ್ ಇದು ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ ಉಪಯೋಗಿಸ್ಕೊಂಡ್ರು. 7 ಜನ ನೇರವಾಗಿ ಅಥವಾ ಇಂಡೈರೆಕ್ಟ್ ಆಗಿ ಕೋಮು ಗಲಭೆನ ಪ್ರೋತ್ಸಾಹ ಮಾಡಿದ್ದಾರೆ ಅಥವಾ ಅವ್ರದ್ದು ಕೈವಾಡನೂ ಇದೆ ಅಂತ 28ರಲ್ಲಿ 7 ಜನದ್ದು ಇದು ಬಂದಿದೆ. ಒಬ್ಬರು ಸಂವಿಧಾನ ಬದಲಾಯಿಸಬೇಕು, ಈಗಲೇ ಬದಲಾಯಿಸ್ತೀವಿ, ಇಲ್ಲಾಂದ್ರೆ ನಾವು ಇನ್ನು ಮುಂದೆ ಚುನಾವಣೆ ಆಗಿ ಬಂದರೆ ನಾವು ಬದಲಾಯಿಸ್ತೀವಿ ಅಂತ ಒಬ್ಬರು ಹೇಳಿದ್ದಾರೆ. ಇನ್ನೊಬ್ಬರು ತುಂಬ ಕೆಟ್ಟದಾಗಿ ಹೆಂಗಸರ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ. ಮತ್ತು ದ್ವೇಷ ಭಾಷಣ 7 ಜನರಲ್ಲಿ ದ್ವೇಷ ಭಾಷಣ ಅನ್ನೋದು ಆಗಿದೆ. ಅದರಲ್ಲೂ ಅಲ್ಪಸಂಖ್ಯಾತರ ಬಗ್ಗೆ ಮತ್ತು ಬೇರೆ ಜಾತಿಯವರ ಬಗ್ಗೆ ದ್ವೇಷ ಭಾಷಣ ಆಗಿದೆ ಅಂತ ಕಂಡುಬರ್ತಾ ಇದೆ. ಹಾಗಾಗಿ ನಾವು ಇಷ್ಟು ಇದು ನೋಡಿದಾಗ 4 ಮಂತ್ರಿಗಳು 28ರಲ್ಲಿ 4 ಜನರು ಮಂತ್ರಿ, ಒಬ್ಬರು ಕೇಂದ್ರ ಮಂತ್ರಿಯಾಗಿ, ಇನ್ನು 3 ಜನ ಮಿನಿಸ್ಟರ್ಸ್ ಆಫ್ ಸ್ಟೇಟ್ ಆಗಿದ್ದಾರೆ. ಅವ್ರದ್ದು ಎಲ್ಲ ಡೀಟೇಲ್ಸ್ ಆಗಿ ನೋಡಿದರೆ ಯಾರು ಮುಖ್ಯವಾಗಿ ಒಳ್ಳೆ ಲೆಜಿಸ್ಲೇಷನ್ ಅಂದರೆ ಪ್ರೋಗ್ರೆಸಿವ್ ಆಗಿ ಜನರ ಪರವಾಗಿ ಯಾವುದೋ ಲೆಜಿಸ್ಲೇಷನ್ಸ್ ಇನಿಷಿಯೇಟಿವ್ ಮಾಡಿಲ್ಲ, ಏನು ಈ ವರ್ಷ ಇದು ಮಾಡಿಲ್ಲ. ಮುಖ್ಯವಾಗಿ ಎಲ್ಲ ಅವ್ರು ಮಾಡಿರೋದು ಅವರವರ ಪಕ್ಷದ ಪರವಾಗಿದೆ, ಸ್ಥಳೀಯ ಜನರಿಗೂ ಆಗಿಲ್ಲ, ನಮ್ಮ ರಾಜ್ಯದ ಜನ ಪರವಾಗಿಯೂ ಇಲ್ಲ ಅಂತ ಕಂಡುಬರ್ತದೆ. ಹಾಗಾಗಿ ಇಷ್ಟು ನಾವು ವಿಶ್ಲೇಷಣೆ ಮಾಡಿ
ನಿಮ್ಮ ಹತ್ರ ಇನ್ನು ನಮ್ಮ ಹತ್ರ ವಿವರ ಎಲ್ಲ ಇದೆ, ಒಬ್ಬೊಬ್ರದ್ದು ಡೀಟೇಲ್ ಆಗಿ ರಿವ್ಯೂ ಮಾಡಿದ್ದೇವೆ, ಬೇಕಾದ್ರೆ ಆಮೇಲೆ ಹಂಚ್ಕೊಡ್ತೀವಿ. ಮುಖ್ಯವಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಸಂಸದವ್ರದ್ದು ನಾವು ಸಮೀಕ್ಷೆ ಮಾಡಿ ನಮ್ಗೆ ಅರ್ಥ ಆಗ್ತಿರೋದು, ನಾವು ಬರೀ ಇವ್ರನ್ನ ತಿಳಿಸ್ಕೊಳ್ಳೋಕೆ ಇದೀಗ ಪ್ರಭು ಇದ್ದಾರೆ. ಪ್ರಭು, ಕುಡಿಯುವ ನೀರು, ಶೌಚಾಲಯ, ಶಾಲೆ, ಆರೋಗ್ಯ ಈ ಥರದ ವಿಚಾರಗಳು ಯಾವುದೇ ಕ್ಷೇತ್ರ ಜನತೆಗೆ ಅತಿ ಮುಖ್ಯವಾಗುತ್ತವೆ. ಕೈಗೆಟಕಬೇಕು, ನಮಗೆ ಆ ಸೌಲಭ್ಯ ಸಿಗಬೇಕು, ರಸ್ತೆ ಕೂಡ ಸೇರಿ. ಆದರೆ ಕೆಲವರು ಹಾಜರೇ ಆಗಲ್ಲ ಅಧಿವೇಶನಗಳಿಗೆ, ಸಭೆಗಳಿಗೆ. ಇನ್ನು ಕೆಲವರು ಆ ಒಂದು ಸಂಸದರ ನಿಧಿ ಇರುತ್ತಲ್ಲ, ಇದನ್ನು ಹೇಗೆ ಬಳಕೆ ಮಾಡಬೇಕು ಅನ್ನೋ ಸಭೆಗಳಿಗೆ ಅವರು ಕೂಡ ಬರಲ್ಲ. ಪಾರ್ಲಿಮೆಂಟ್ಗೆ ಹೋದರೂ ಕೂಡ ಕೆಲವರು ಪ್ರಶ್ನೆ ಕೂಡ ಕೇಳಲ್ಲ. ಇದು ಯಾಕೆ ಈ ಥರ ಅಂತ ನಮ್ಮ ರಾಜ್ಯದವರು ಸಂಸದರ ಕತೆ? ನಿಜಕ್ಕೂ ರಮಕಾಂತ್, ಲೋಕಸಭೆ ಚುನಾವಣೆ ಹತ್ರ ಬರ್ತಾ ಇದೆ. ಇಡೀ ರಾಜ್ಯದ ಜನರಿಗೆ ಒಂದು ಕುತೂಹಲ ಇದ್ದೇ ಇರುತ್ತೆ. ನಮ್ಮ 28 ಜನ ಸಂಸದರು ಏನು ಮಾಡಿದ್ದಾರೆ ದೆಹಲಿಯಲ್ಲಿ, ಅದರಲ್ಲೂ ಸಂಸತ್ನಲ್ಲಿ ಯಾವೆಲ್ಲ ಪ್ರಶ್ನೆ ಕೇಳಿದ್ದಾರೆ, ನಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇಲ್ವ ಅನ್ನೋ ಒಂದು ಸಹಜವಾದಂಥ ಕುತೂಹಲ ಇದ್ದೇ ಇರುತ್ತೆ. ಈ ಒಂದು ವರದಿಯನ್ನು ಏನು ಸಂವಿಧಾನದ ಹಾದಿಯಲ್ಲಿ ಅನ್ನುವಂಥ ಒಂದು ಸಂಸ್ಥೆ ಬಹಿರಂಗಪಡಿಸಿರುವಂಥ ವರದಿಯನ್ನು ತಿಳ್ಕೊಂಡ್ರೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಅವರವರ ಕ್ಷೇತ್ರದ ಸಂಸದರ ಹಣೆ ಬರಹ ಏನು ಅಂಥೇಳಿ. ಶಾರ್ಟಾಗಿ ಹೇಳಿಬಿಡ್ತೀನಿ. ಈಗ ತಾವು ಹೇಳ್ತಾ ಇದ್ರಿ 28 ಜನ ಸಂಸದರಲ್ಲಿ ಯಾರೆಲ್ಲ ಪ್ರಶ್ನೆ ಕೇಳಿದ್ರು, ಯಾರೆಲ್ಲ ಎಷ್ಟು ಹಾಜರಾಗಿದ್ದಾರೆ ಅಂಥೇಳಿ. ಬಟ್ ಈಗ ಅದರಲ್ಲೂ BJPಯ 7 ರಿಂದ 9 ಜನ ಸಂಸದರು ವಿವಾದಾತ್ಮಕ ಕೋಮು ಪ್ರಚೋದಕ ಹೇಳಿಕೆಗಳನ್ನು ನೀಡೋದ್ರಲ್ಲೇ ತಲ್ಲೀನರಾಗಿದ್ದರು. ಮತ್ತು ಅದಕ್ಕೆ ಕೊಟ್ಟಂತಹ ಪ್ರಾಶಸ್ತ್ಯವನ್ನು, ಇಚ್ಛಾಶಕ್ತಿಯನ್ನು ಅವರು ತಮ್ಮ ಕ್ಷೇತ್ರದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕೊಟ್ಟಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ನೋಡಿ, ಅಲ್ಲಿ 28 ಜನ ಸಂಸದರಲ್ಲಿ 3 ಜನ ಸಂಸದರು ತಮ್ಮ ಸ್ವಂತ ಕಚೇರಿನ ಹೊಂದಿಲ್ಲ. ಉಳಿದಂತೆ 15 ಜನ ಸಂಸದರು ಕಚೇರಿನ ಹೊಂದಿದ್ದಾರೆ. 10 ಜನ ಸಂಸದರು ಕಚೇರಿನ ಹೊಂದಿದ್ರು ಕೂಡ ಕೈಗೆ ಸಿಗುತ್ತಾ ಇಲ್ಲ ಅನ್ನುವಂಥ ವಾಸ್ತವದ ಸಂಗತಿ ಕೂಡ ಈ ವರದಿಯಿಂದ ಬಹಿರಂಗವಾಗ್ತಾ ಇದೆ. ನಮಗೆ ಗೊತ್ತಿದೆ, BJPಯಲ್ಲಿ 3 ಜನ ಸಂಸದರಿಗೆ ಇದೇ ರೀತಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟೆ ಟಿಕೆಟ್ ಕೈ ತಪ್ಪಿತು ಅಂತ ಹೇಳಿ. ಪ್ರತಾಪ್ ಸಿಂಹ ಆಗಿರ್ಬೋದು, ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಅದರ ಜೊತೆಗೆ ಅನಂತ್ ಕುಮಾರ್ ಹೆಗಡೆ. BJPಯ ಫೈರ್ ಬ್ರ್ಯಾಂಡ್, ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಕರೀತಾ ಇದ್ದಂಥ ಅನಂತ್ ಕುಮಾರ್ ಹೆಗಡೆ ಅವರು ಸಾಲು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರು. 2019ರಿಂದ ಇಲ್ಲಿವರೆಗೂ ಕೂಡ ಅವರ ಈ ಒಂದು ರಿಪೋರ್ಟ್ ಕಾರ್ಡ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅವರು ಎಷ್ಟರ ಮಟ್ಟಿಗೆ ಅಲ್ಲಿ ಸಂಸತ್ನಲ್ಲಿ ಭಾಗಿಯಾಗಿ ತಮ್ಮ ಕ್ಷೇತ್ರದ ಬಗ್ಗೆ ಚರ್ಚೆ ಮಾಡಿದ್ರು ಅಂತ ಕ್ಷೇತ್ರ ಜನ ಹೇಳ್ತಾ ಇದ್ದಾರೆ. ಬಟ್ ಈಗ ಅವರು ಕೊಟ್ಟಿರುವಂಥ ಕೆಲವೊಂದಿಷ್ಟು ಹೇಳಿಕೆಗಳು ಕೂಡ ಬಹಳ ಸದ್ದು ಮಾಡಿದ್ದು. ಸಂವಿಧಾನವನ್ನು ಬದಲಾವಣೆ ಮಾಡಬೇಕು, ರಾಹುಲ್ ಗಾಂಧಿ ವಿಚಾರ, ಮಹಾತ್ಮ ಗಾಂಧಿ ವಿಚಾರ, ಹಾಗೆ ತೇಜಸ್ವಿ ಸೂರ್ಯ ಕೂಡ ಕೆಲವೊಂದಿಷ್ಟು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರು. ಶೋಭಾ ಕರಂದ್ಲಾಜೆ ಅವರು ಕೂಡ ಹಿಂದೆ ಬಿದ್ದಿಲ್ಲ, ಕಟೀಲ್ ಕೂಡ ಅಷ್ಟೇ, ಪ್ರತಾಪ್ ಸಿಂಹ ಕೂಡ ಅಷ್ಟೇ. ಹಾಗಾಗಿ ಇದು ಈ ಸಂದರ್ಭದಲ್ಲಿ ರಾಜ್ಯದ ಜನರಿಗೆ ಅರ್ಥ ಆಗಬೇಕು, ನಮ್ಮ ಸಂಸದರು ನಮ್ಮ ಕ್ಷೇತ್ರದ ಬಗ್ಗೆ ಎಷ್ಟರ ಮಟ್ಟಿಗೆ ಸಂಸತ್ನಲ್ಲಿ ಧ್ವನಿ ಎತ್ತಿದ್ದಾರೆ ಅನ್ನೋದು. ಹಾಗಾಗಿ ಈ ಒಂದು ರಿಪೋರ್ಟ್ ಕಾರ್ಡ್ ಗೊತ್ತಾಗ್ತಾ ಇದೆ ನಮ್ಮ ಸಂಸದರ ಹಣೆ ಬರಹ ಏನು ಅನ್ನೋದು. ಹಾಗಾಗಿ ಆ ಕ್ಷೇತ್ರದ ಜನರು ಕೂಡ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನು ಮಾಡಬೇಕಾಗಿದೆ. ರಮಾಕಾಂತ್, ಥ್ಯಾಂಕ್ ಯು ಪ್ರಭು.